ವರ್ಷದ ಮಗು ಸೇರಿ 5 ಮೇಲೆ ಆಸಿಡ್ ದಾಳಿ ನಡೆದಿದೆ. ಮನೆಯಲ್ಲಿ ನಡೆದಂತಹ ಕ್ಷುಲ್ಲಕ ಜಗಳಕ್ಕೆ ಆಸಿಡ್ ದಾಳಿಯನ್ನ ಮಾಡಲಾಗಿದೆ. ಇಂಥದ್ದೊಂದು ಆಘಾತಕಾರಿ ಘಟನೆ ನಡೆದಿರೋದು ಹುಬ್ಬಳ್ಳಿಯ ತಾರಿಹಾಳದ ವಾಜಪೇಯಿ ನಗರದಲ್ಲಿ. ಸುರೇಶ್ ಬೈಲ್ ಪತ್ತಾರ, ರಾಜೇಶ್ವರಿ ಬೈಲ್ ಸ್ಥಿತಿ ಚಿಂತಾಜನಕವಾಗಿದೆ. ಶ್ರುತಿ ಹಾಗೂ ರೇಷ್ಮಾ ಅನ್ನುವವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಗಾಯಾಳುಗಳನ್ನ ಕೂಡಲೇ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮೊಬೈಲ್ಗಾಗಿ ಮನೆಯಲ್ಲಿ ನಡೆದಂತಹ ಜಗಳ ಅನ್ನುವಂತಹ ಮಾಹಿತಿ ಇದೆ. ತಾಮ್ರ ಹಿತ್ತಾಳೆ ತೊಳೆಯೋಕೆ ಬಳಸ್ತಾ ಇದ್ದಂತಹ ಕೆಮಿಕಲ್ನ ಮೂಲಕ ಅಟ್ಯಾಕ್ ಅನ್ನು ಮಾಡಲಾಗಿದೆ. ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆಘಾತಕ್ಕೆ ಕಾರಣ ಆಗ್ತಾ ಇದೆ. ಮನೆಯಲ್ಲಿದ್ದಂತಹ ಕೆಮಿಕಲ್ನ ಮುಖಕ್ಕೆರಚಿ ಇಂಥದ್ದೊಂದು ಕೃತ್ಯವನ್ನ ಎಸಗಲಾಗಿದೆ. ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರೋದು. ವರ್ಷದ ಮಗು ಸೇರಿ 5 ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಆಸ್ಪತ್ರೆಯಲ್ಲಿ ಆ ದಾಳಿಗೊಳಗಾದವರ ಕಣ್ಣೀರು ಆಕ್ರಂದನವನ್ನ ಗಮನಿಸ್ತಾ ಇದ್ದೀವಿ. ಸರ ಒಂದು 10-11 ಗಂಟೆ ಸುಮಾರು ಸರ್ ಮನೆ ಒಳಗೆ ಅದೇನೋ ಮನೆ ಒಳಗೆ ಜಗಳ ಮಾಡ್ಕೊಂಡು ಇದ್ದಂಥ ಆಸಿಡ್ ಮೈ ಮಗ ಉಕ್ಕೊಂಡು ಗಂಡ ಹೆಂಡತಿ ಮತ್ತು ಮಗು ಒಳ್ಳೆಯವರಿಬ್ಬರು ಸೊಸಾರ ಇಬ್ಬರು ಹಿಂಗಾಗಿ ಉಕ್ಕೊಂಡು ಇದು ಮಾಡ್ಯಾರ. ನಾನು ಮ್ಯಾಟ್ರ್ ಏನಾಗೈತೆ ಅನ್ನೋದು ನಮಗೂ ಗೊತ್ತಲ್ಲ. ಬಟ್ ಅಲ್ಲಿ ಮಂದಿ ಹಿಂಗೆ ಆದಿಂದ ಫೋನ್ ಮಾಡಿದ್ರೆ ಆನಂದ ಹಿಂಗಾಗೈತಿ ಬಾಪ ಅವ್ರಿಗೆ ಏನಾಗೈತೆ ನೋಡಿ ಹಿಂಗೆ ಅಂದಾಗ ಮಂದಿ ಫೋನ್ ಹಚ್ಚಿದಾಗ ಹೋಗಿ ಕೆಮ್ಸಿಗೆ ನೆನಪು ಮಾಡ್ಯಾವಣ. ಆಸಿಡ್ ಅಂದ್ರೆ ಅದು ತಾಮ್ರ ಎತ್ತಾಳೆ ತೊಳೆಯುವಂಥದ್ದು ಇದನ್ನ ಅದು ಕೆಮಿಕಲ್. ಅದನ್ನು ತೊಗೊಂಡು ಇವ್ರು ಜಗಳ ಮಾಡೋ ಅದನ್ನು ಯೂಸ್ ಮಾಡ್ಕೊಂಡಾರ. ಅವ್ರು ಕೆಮಿಕಲ್ ಸ್ವಲ್ಪ ಸ್ಟ್ರಾಂಗ್ ಇರ್ತದೆ ಅಣ್ಣ. ಅಂದರೆ ತಾಮ್ರ ಎತ್ತಾಳೆ ಕೆಲಸಕ್ಕೆ ಅಂದ್ರೆ ಅದು ಪಾಲಿಶ್ ಮಾಡಕ್ಕಂತ ತೊಳಕಂತ ತೊಗೊಂಬಂದಿರ್ತೀವಿ, ಅದನ್ನು ಯೂಸ್ ಮಾಡ್ಕೊಂಡಾರ. ಸ್ವಲ್ಪ ಸಣ್ಣ ಪಾಪಗೂ ಬಿದ್ದೈತಣ್ಣ, ಮುಖಕ್ಕೆ ಸ್ವಲ್ಪ ಕೈಗೆ ಹೊಟ್ಟೆಗೆ ಬಿದ್ದೈತಿ. ಒಳ್ಳೆ ಇವ್ರೇನ ಸುರೇಶ್ ಬೈಲ್ ಪತ್ತಾರ ಅಂತದ ಅವ್ರಿಗೆ ಸ್ವಲ್ಪ ಸೀರಿಯಸ್ ಅದಾರಣ್ಣ ಭಾಳ. ಏನು ಗ್ಯಾರಂಟಿ ಅಂತ ಹೇಳಕ್ಕಂತಲ್ಲ ಡಾಕ್ಟರ್, ನೋಡ್ಬೇಕಣ್ಣ ಏನಂತ. ರಾಜೇಶ್ವರಿ ಅವ್ರಿಬ್ರು ಗಂಡ ಅಂತೆ ಅಣ್ಣ. ಅವ್ರದ್ದು ಸೀರಿಯಸ್ ಐತಣ್ಣ. ಪಾಪು ಸ್ವಲ್ಪ ಐತಣ್ಣ, ಡಾಕ್ಟರ್ ಹೇಳ್ಯಾರ ಒಂದು ಸ್ವಲ್ಪ ಏನನ್ನೋದು ನಾವು ನಿಮಗೆ ಹೇಳ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ಯಾರಣ್ಣ. ಅಲ್ಲ, ಇದು ಘಟನೆ ಮನೆಯ ವಿಚಾರಕ್ಕೆ ನಡೆದಿದ್ದ ಏನಂತೀನೋ ಮ್ಯಾಟ್ರ್ ಗೊತ್ತಿಲ್ಲ ಅಣ್ಣ. ಇನ್ನು ಅವ್ರು ಇದನ್ನ ಆದ್ಮೇಲೆ ಕೇಳ್ಬೇಕಂದ್ರೆ ಅವ್ರ ಮನೆಯವ್ರಲ್ಲ ಅವ್ರ ಸಂಬಂಧಿಕರು ಆಗ್ಬೇಕು ನಾವು ಅಲ್ಲೇ ದೂರದ. ಇನ್ನು ಮ್ಯಾಟ್ರ್ ಏನೇನು ಅನ್ನೋದು ನಮಗೇನು ಗೊತ್ತಿಲ್ಲ ಅಣ್ಣ. ಯಾರನ್ನ ಹಾಕಿದ್ದು ಹಾಕಿದ್ದನು ಇನ್ನೂ ಕನ್ಫರ್ಮೇಷನ್ ಆಗೋಲ್ಲಣ್ಣ ಇವ್ರ ಅಂತೇಳಿ. ಅವರು 5 ಮಂದಿ ಅದಾರ. 5 ಮಂದಿ ಒಳಗೆ ಯಾರು ಜಗಳ ಮಾಡ್ಯಾರು ಏನಾಗೈತೆ ಅನ್ನೋದು ಲೆಕ್ಕ ಹರಿವಲ್ಲ. ಈಗ ಅದನ್ನು ಇನ್ನು ಅವರು ಹುಷಾರಾಗಿ ಗೊತ್ತಾದಿಂದ ಮ್ಯಾಟ್ರ್ ಏನು ಅನ್ನೋದು ಗೊತ್ತಾವ್ರು. ಓಣಿ ಮಂದಿ ಫೋನ್ ಹಚ್ಚಿ ಹಿಂಗಾಗೈತೆ ಅಂದಾಗ ಅವಾಗಟ್ಟ ನಮ್ಗೆ ಗೊತ್ತು. ನೀವು ಅದೇ ಊರದವ್ರಣ್ಣ, ರಿಲೇಷನ್ ಆಗ್ಬೇಕು. ಅವ್ರ ದೂರ ಒಳಗೆ ಅವ್ರ ಹಳೆ ಆಗ್ಬೇಕು ಸುರೇಶ್. ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂಥದ್ದೊಂದು ಆಘಾತಕಾರಿ ಘಟನೆ ನಡೆದಿರೋದು. ಈ ತಾಮ್ರ ಹಿತ್ತಾಳಿಯನ್ನ ವಾಶ್ ಮಾಡೋದಕ್ಕೆ ಬಳಕೆ ಮಾಡ್ತಾ ಇದ್ದಂತಹ ಆಸಿಡ್ನ ಬಳಸಿ ವರ್ಷದ ಮಗು ಸೇರಿ 5 ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಮನೆಯಲ್ಲಿ ನಡೆದಂತಹ ಕ್ಷುಲ್ಲಕ ಜಗಳಕ್ಕೆ ಆಸಿಡ್ ದಾಳಿಯನ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ಹುಬ್ಬಳ್ಳಿಯ ತಾರಿಹಾಳದ ವಾಜಪೇಯಿ ನಗರದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ವಿನೋದ್, ಆಸಿಡ್ ದಾಳಿಯನ್ನ ಮಾಡಿದವ್ರು ಯಾರು, ಯಾವ ವಿಚಾರ ಗಲಾಟೆಯಾಗಿದ್ದು, 5 ಜನ ಆಸ್ಪತ್ರೆ ಪಾಲಾಗಿದ್ದಾರೆ, ದಾಳಿ ಯಾಕಾಯ್ತು, ಯಾವ ಕಾರಣಕ್ಕಾಯ್ತು, ಯಾರು ಮಾಡಿದ್ರು ಅನ್ನೋ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ? ವಿದ್ಯಾ, ಹೌದು, ಹುಬ್ಬಳ್ಳಿ ಏನೋ ತಾರಿಹಾಳದ ಒಂದು ವಾಜಪೇಯಿ ನಗರದಲ್ಲಿ ಈ ಘಟನೆ ನಡೆದಿರುವಂತದ್ದು. ನಿಜಕ್ಕೂ ದೃಶ್ಯಗಳನ್ನ ನೋಡಿದ್ರೆ ನಿಜಕ್ಕೂ ಕರುಣಾಜನಕ ಅನಿಸುತ್ತೆ. ಯಾಕಂತಂದ್ರೆ 1 ವರ್ಷದ ಕಂದಮ್ಮನ ಮೇಲೂ ಕೂಡ ಈ ಆಸಿಡ್ ಬಿದ್ದಿರುವಂತದ್ದು. ವಿದ್ಯಾ ಅಷ್ಟೇ ಅಲ್ಲದೇನು ಆ ಮಗು ಸೇರಿ 5 ಜನರ ಮೇಲೆ ಈಗಾಗಲೇ ಆಸಿಡ್ ಬಿದ್ದಿರುವಂತದ್ದು. ಅದರಲ್ಲಿ ಏನು 33 ವರ್ಷದ ಸುರೇಶ್ ಇದ್ದಾರೆ, ಆತ ಹಾಗೂ ಆತನ ಪತ್ನಿ ರಾಜೇಶ್ವರಿ ಗಂಭೀರ ಗಾಯಗಳಾಗಿವೆ, ಚಿಂತಾಜನಕ ಅಂತ ಈಗಾಗಲೇ ವೈದ್ಯರು ಕೂಡ ಹೇಳಿರುವಂತದ್ದು. ಈ ಎಲ್ಲದರ ನಡುವೆ ಏನು ಒಂದೇ ಕುಟುಂಬದಲ್ಲಿ ಏನು ಕ್ಷುಲ್ಲಕ ಕಾರಣಕ್ಕಾಗಿ ನಡೆದಂತ ಗಲಾಟೆಯಲ್ಲಿ ಈ ಒಂದು ಆಸಿಡ್ ಬಿದ್ದಿರುವಂತದ್ದು. ಆ ಮನೆಯಲ್ಲಿ ಏನು ತಾಮ್ರದ ಒಂದು ತೊಳೆಯುವಂತ ಕೆಲಸಕ್ಕೆ ಅದನ್ನ ಉಪಯೋಗಿಸ್ತಿದ್ರು ಅನ್ನೋ ಮಾಹಿತಿ ಕೂಡ ಈಗ ದೊರಕಿರುವಂತದ್ದು. ಆದ್ರೆ ಈ ಒಂದು ಘಟನೆಗೆ ಕಾರಣ ಯಾರು ಅನ್ನೋದು ಕೂಡ ಈಗ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಯಾಕಂತಂದ್ರೆ ಅಲ್ಲಿರುವಂತ ಜನರ ಒಂದು ಮಾಹಿತಿ ಕೇಳಿದ್ರೆ ಅಂದ್ರೆ ಆ ಘಟನೆ ಬಗ್ಗೆ ತಿಳಿದುಕೊಂಡವ್ರ ಬಗ್ಗೆ ನಾವು ಕೇಳಿದ್ರೆ ಇಲ್ಲ, ರೇಷ್ಮಾ ಅನ್ನೋ ಮಹಿಳೆ ಈ ಘಟನೆಯನ್ನ ಮಾಡಿರುವಂತದ್ದು, ಆಸಿಡ್ ಅನ್ನ ಎರಚಿರುವಂತದ್ದು ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಅದು ಕೂಡ ಅಧಿಕೃತವಾಗಿ ಇದುವರೆಗೆ ಏನು ಗೊತ್ತಾಗಿಲ್ಲ. ಯಾಕಂತಂದ್ರೆ ಎಲ್ಲರೂ ಕೂಡ ಈಗಾಗಲೇ ಗಂಭೀರವಾಗಿ ಗಾಯಗೊಂಡಿರುವಂತದ್ದು. ಅವ್ರಿಗೆ ಹುಬ್ಬಳ್ಳಿಯ ಕಿಮ್ಸ್ ನಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಿರುವಂತದ್ದು. ವಿದ್ಯಾ, ಏನು ಈಗಾಗಲೇ ಹುಬ್ಬಳ್ಳಿಯ ಏನು ಗ್ರಾಮೀಣ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗೆ.